ಪ್ರಬಲ ಭೂಕಂಪಕ್ಕೆ ಮಯನ್ಮಾರ್ ಮತ್ತು ಬ್ಯಾಂಕಾಕ್ ಈಗ ಅಕ್ಷರಶಃ ತತ್ತರಿಸಿ ಹೋಗ್ಬಿಡ್ತಿದೆ. ಯಾಕಂದ್ರೆ ನೋಡ್ತಿದ್ದಂತೆ ಕಣ್ಮುಂದೆಯೇ ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಭೂಕಂಪಕ್ಕೆ ತತ್ತರಿಸಿದಂತಹ ಜನ ಜೀವವನ್ನ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ ಮೊದಲ ಬಾರಿ ದಾಖಲಾಗಿದ್ದು ತೀವ್ರತೆ 7.7. ಎರಡನೇ ಬಾರಿ ಭೂಕಂಪನ 6.4 ತೀವ್ರತೆ ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪಕ್ಕೆ 25 ಮಂದಿ ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿ ಸಾವಿರಾರು ಮಂದಿ ಈಗ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಜೀವವನ್ನ ಉಳಿಸ್ಕೊಳ್ಬೇಕು ಅನ್ನೋದಾಗಿ ಜನ ದಿಕ್ಕಾಪಾಲಾಗಿ ಒಂದು ಕಡೆ ಓಡ್ತಿದ್ದಾರೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪ್ರಬಲ ಭೂಕಂಪ ಆಗಿದೆ ಅಂತ. ಯಾಕಂದ್ರೆ ಈ ಎರಡು ದೇಶಗಳಲ್ಲಿ ಗಗನದೆತ್ತರದಂತ ಕಟ್ಟಡಗಳಿರ್ತವೆ, ಆದ್ರೆ ಈಗ ಭೂಕಂಪನಕ್ಕೆ ದಡದರ ಅಂತ ಕೆಳಗು ಬೀಳ್ತಾ ಇದೆ. ಹಾಗಾಗಿ ಜನ ಅಯ್ಯೋ ಪಾರಾದ್ರೆ ಸಾಕು, ಜೀವ ಉಳಿದ್ರೆ ಸಾಕು ಅಂತ ಆ ದೃಶ್ಯಗಳನ್ನ ನಾವು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದುಗಡೆಯಲ್ಲಿ ಕಟ್ಟಡ ಗಗನದ ಎತ್ತರದಲ್ಲಿತ್ತು, ಪಟ್ ಅಂತ ಭೂಮಿಗೆ ಬಿದ್ದಿದೆ ಭೂಕಂಪನದಿಂದ. ಮಯನ್ಮಾರ್ ಮತ್ತು ಬ್ಯಾಂಕಾಕಿನ ದೃಶ್ಯಗಳಿದು. ಜನ ಪ್ರಾಣ ಉಳಿದ್ರೆ ಸಾಕು ಅನ್ನೋದಾಗಿ ಓಡುತ್ತಿದ್ದಾರೆ, ಅಲ್ಲಿಂದ ತಪ್ಪಿಸ್ಕೊಳ್ಬೇಕನ್ನೋದಾಗಿ. ಯಾಕಂದ್ರೆ ರಿಕ್ಟರ್ ಮಾಪಕದಲ್ಲಿ ಮೊದಲ ಬಾರಿ ತೀವ್ರತೆ ಎಷ್ಟಿತ್ತಂತಂದ್ರೆ 7.7 ಇತ್ತು. ಎರಡನೇ ಬಾರಿ ಭೂಕಂಪ ಆದಂತ ಹೊತ್ತಿನಲ್ಲಿ 6.4ರಷ್ಟು ತೀವ್ರತೆ ದಾಖಲಾಗಿದೆ. ಯಾಕಂದ್ರೆ ಅಲ್ಲಿನ ಸ್ಥಿತಿ ಈಗ ಬಹಳ ಗಂಭೀರವಾದಂಥ ಸ್ಥಿತಿ. ಹೀಗಾಗಿ ಜನ ಅಲ್ಲಿ ಬದುಕಿದ್ರೆ ಸಾಕು ಅನ್ನೋದಾಗಿ ಓಡುತ್ತಿದ್ದಾರೆ.